ತತ್ವ ಮುದ್ರಾ ಅಂತ ಇದೆ. ತತ್ವ ಮುದ್ರಾ ಅಂತ. ತತ್ವ ಮುದ್ರಾ ಅಂದ್ರೆ ಹೇಗೆ ಮಾಡೋದು ಅಂತಂದ್ರೆ ನೋಡ್ಕೊಳ್ಳಿ. ಇದು ಹೇಗೆ ಮಾಡೋದಂತ ಹೇಳ್ತೀನಿ, ಎಷ್ಟು ಹೊತ್ತು ಮಾಡೋದಂತ ಹೇಳ್ತೀನಿ, ಆಮೇಲೆ ನೆಕ್ಸ್ಟ್ ಪ್ರಯೋಜನಗಳು ಹೇಳ್ತೀನಿ. ವೆರಿ ಈಸಿ. ತತ್ವ ಮುದ್ರಾ ಹೀಗೆ ಇಟ್ಕೊಳ್ಳಿ. ಇಲ್ಲಿ ಈ ಕಿರು ಬೆರಳು ಮತ್ತೆ ಉಂಗುರ ಬೆರಳು ಇದೆಲ್ಲ ಮಧ್ಯದಲ್ಲಿ ಹೋಗಿ ಟಚ್ ಮಾಡಿ. ಈಗಾಗಲೇ ನಾನು ಅನೇಕ ಮುದ್ರೆಗಳು ಹೇಳ್ತಾ ಇರ್ತೀನಿ. ಮುದ್ರೆಗಳು ನೆನಪಿಟ್ಕೋಬೇಕಂದ್ರೆ ರಿಪೀಟ್ ಮಾಡ್ಕೋಬೇಕು, ಪದೇ ಪದೇ ನೋಡಬೇಕು, ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು, ಅವಾಗಲೇ ನೆನಪಿರೋದು. ಇಲ್ಲಾಂದ್ರೆ ಹೋಗ್ತಾ ಇರ್ತೇವೆ ಮೈಂಡಿಂದ. ಯಾಕಂದ್ರೆ ಅನೇಕ ಮುದ್ರೆಗಳು ಹೇಳಿರ್ತೀವಲ್ಲ, ಒಂದು ಎರಡಲ್ಲ, ನೂರಾರು ಮುದ್ರೆಗಳು ಹೇಳಿರ್ತೀವಿ. ವೆರಿ ಸಿಂಪಲ್ ಇದು. ಇದಕ್ಕೆ ಮುಂಚೆ ಈ ಉಂಗುರ ಬೆರಳು ಮತ್ತೆ ಮಧ್ಯ ಬೆರಳು ಮಧ್ಯದಲ್ಲಿ ಒಂದು ಹೇಳಿದೀವಿ, ಅಲ್ಲಿ ಟಚ್ ಮಾಡಿದ್ರೆ ಅದನ್ನು ಸುದ್ದಿ ಮುದ್ರಾ ಅಂತ ಕರಿತೀವಿ. ಇದು ಕಿರು ಬೆರಳು ಮತ್ತೆ ಉಂಗುರ ಬೆರಳು ಮಧ್ಯದಲ್ಲಿ ಇರುವಂತ ಇಲ್ಲಿ ಟಚ್ ಮಾಡಬೇಕು ನೋಡಿ, ಈ ರೀತಿಯಲ್ಲಿ. ಇದೇನಂತಂದ್ರೆ ತತ್ವ ಮುದ್ರಾ. ಇದೇನ್ ಮಾಡುತ್ತೆ? ಇದನ್ನು ಅಷ್ಟೇ, ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಸಾಯಂಕಾಲ 15 ನಿಮಿಷ, 3 ಬಾರಿ ದಿನಕ್ಕೆ 45 ನಿಮಿಷ ಪ್ರಾಕ್ಟೀಸ್ ಮಾಡ್ಬೇಕು. ಇದೇನ್ ಮಾಡುತ್ತಂದ್ರೆ ಈ ಮುದ್ರಾ ನಿಮ್ಗೆ ಸೀನುಗಳು ಬರ್ತಾ ಇರ್ತವೆ ನೋಡಿ. ಸೀನುಗಳು ಅಂದ್ರೆ ಜಾಸ್ತಿ ಸ್ನೀಜಿಂಗ್ ಬರ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ, ಅದು ಹೋಗ್ಲಾಡಿಸ್ತದೆ. ಆಮೇಲೆ ಯಾರಿಗಾದ್ರೂ ಶೀತ ಹೆಚ್ಚಾಗಿ, ರನ್ನಿಂಗ್ ನೋಸು, ಬೆಳಗ್ಗೆ ಬೆಳಗ್ಗೆ ಎಷ್ಟು ಸ್ನೀಜಿಂಗ್ ಬರೋದು, ಹೆಚ್ಚು ಸೀನುಗಳು ಬರೋದು, ಅದು ಹೋಗಲಾಡಿಸ್ತದೆ. ಆಮೇಲೆ ಯಾರಿಗಾದ್ರೂ ಹಲ್ಲಿಗಳ ನೋವು, ಹೆಡ್ ಏಕು ಇಂಥದ್ದು ಹೋಗಲಾಡಿಸುವಂಥ ಕೆಪಾಸಿಟಿ ಇದಕ್ಕಿದೆ. ಆಮೇಲೆ ಇದು ಯಾವುದೇ ಕಿವಿಗಳು ಮತ್ತೆ ಮೂಗಿ ಮತ್ತೆ ಈ ಥ್ರೋಟು, ಇದಕ್ಕೂ ಈ ಗಂಟೆಗಳು, ಇದಕ್ಕೆಲ್ಲ ಇರುವಂಥ ಸಮಸ್ಯೆಗಳನ್ನು ಫಿಕ್ಸ್ ಮಾಡೋಂಥ ಅವಕಾಶ ನಿಮಗಿದೆ. ಸೈನಸ್ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ. ಇದನ್ನು ಗಮನಿಸ್ಕೊಳ್ಳಿ, ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ರೈಟ್. ಇದು ತತ್ವ ಮುದ್ರಾ ಅಂತ ಕರಿತೀವಿ.